ನನ್ನ ಹೆಸರು ಚಿದಂಬರ ಅಂತೇಳಿ. ನಾನಿವತ್ತು ಕಾಡಲ್ಲಿ ಕೆಂದಾಳ ಅಂತ ಒಂದು ಜಾತಿ ಹಣ್ಣಾಗತ್ತೆ ನೋಡಿ, ಇದೇ ಥರ ಕಾಯಿ ಕೆಂದಾಳ ಅಂತ. ಇದರಲ್ಲಿ ಎರಡು ವೆರೈಟಿ ಇದೆ. ಇದರಲ್ಲಿ ದೊಡ್ಡೆಲೆ ಕೆಂದಾಳ ಇದೆ, ಸಣ್ಣೆಲೆ ಕೆಂದಾಳ ಇದೆ. ಹಾಗೆ ಇದರಲ್ಲಿ ಲೀಚಿ ಅಂತ ಒಂದು ಜಾತಿ ಇದೆ. ಅದರದ್ದು ಎಲೆ ಇದೇ ಥರ ಬರುತ್ತೆ, ಕಾಯಿನೂ ಇದೇ ಥರ ಬರುತ್ತೆ. ಅದು ಕಾಯಿ ಸ್ವಲ್ಪ ದೊಡ್ಡದಿರುತ್ತೆ, ಇದು ಕಾಯಿ ಸ್ವಲ್ಪ ಸಣ್ಣದಿರುತ್ತೆ. ಆದರೆ ಈ ಹಣ್ಣಿಗೆ ಆ ಹಣ್ಣು ಟೇಸ್ಟ್ ಏನಂದರೆ, ಇದು ತೆಗಿಬೇಕು, ತೆಗೆದ ನಂತರ ಇದರ ಒಳಗಡೆ ತೆಗೆದ್ರೆ ಇದರಲ್ಲಿ ಲಿಯರ್ ಇರುತ್ತೆ ನೋಡಿ. ಇದು ಸ್ವಲ್ಪ ಹುಳಿ ಬರುತ್ತೆ. ಇದು ತಿನ್ನಲಿಕ್ಕೆ ಸ್ವಲ್ಪ ಹುಳಿ ಬರುತ್ತೆ. ಲೀಚಿ ಅಂತ ಇರೋದು ಇದು ಸ್ವಲ್ಪ ಸಿಗಿರುತ್ತೆ, ಇದು ಸ್ವಲ್ಪ ಹುಳಿ ಬರುತ್ತೆ. ಆದರೆ ಇದು ಕಾಡಲ್ಲಿ ಬೆಳೆಯೋದು, ಅದು ಊರಲ್ಲಿ ಬೆಳೆಸ್ತಾರೆ, ಅದು ಲೀಚಿ ಅಂತೇಳಿ. ಹಾಗಾಗಿ ಈ ಜಾತಿದು ಮರ ಅಲ್ಲಿ ಎಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗೆ ಹೋಗೋಣ. ನೋಡಿ, ನಾನು ಕೆಂದಾಳದ ಈಗ ಮಾಹಿತಿ ಹೇಳಿದ್ನಲ್ಲ, ಇದೇ ಕೆಂದಾಳದ ಮರದ್ದು. ನೋಡಿ ನೋಡಿ ಇದೇ ಮರ ಕೆಂದಾಳ ಅಂತೇಳಿ. ಕೆಂದಾಳ ಅಂತ ನೋಡಿ ಕಾಯಾಗ್ತಾ ಇದೆ ನೋಡಿ. ಇದು ಕಾಡಲ್ಲಿ ಬೆಳೆಯುತ್ತೆ, ಲೀಚಿ ಅಂತ ಊರಲ್ಲಿ ಬೆಳೀತಾರೆ ನೋಡಿ. ತುಂಬ ಇದೆ ನೋಡಿ. ನೋಡಿ ಫಸ್ಟ್ ಕ್ಲಾಸ್ ಒಳ್ಳೆ ಕಾಯಿ ಆಗ್ತಾ ಇದೆ ನೋಡಿ. ಇದು ಸ್ವಲ್ಪ ಬೆಳೆದ ಮೇಲೆ ಸ್ವಲ್ಪ ಹುಳಿ, ಇದು ತಿನ್ಲಿಕ್ಕೆ ಸ್ವಲ್ಪ ಹುಳಿ ಇರುತ್ತೆ, ಅದು ಸ್ವಲ್ಪ ಸ್ವೀಟ್ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಆದಷ್ಟು ಬೆಳೆಸಿ. ಯಾಕಂದರೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಇದು ಯಾವ ಜಾತಿ ಹಣ್ಣು ಏನು ಅಂತೇಳಿ. ಕಾಡಲ್ಲಿ ನೋಡಿ ಓದ್ಕೊಳ್ಳಿ ಗೊತ್ತಾಗುತ್ತೆ. ಕೆಂದಾಳ ಅಂತಾರೆ. ಇದರಲ್ಲಿ ಎರಡು ವೆರೈಟಿ ಇದೆ, ಒಂದು ದೊಡ್ಡೆಲೆ ಕೆಂದಾಳ, ಇನ್ನೊಂದು ಸಣ್ಣೆಲೆ ಕೆಂದಾಳ. ಇದು ಸಣ್ಣೆಲೆ ಕೆಂದಾಳ ಲಾಸ್ಟ್, ದೊಡ್ಡೆಲೆ ಕೆಂದಾಳ ಇನ್ನೂ ಸರಿ ವಿಡಿಯೋ ನಾನು ಹಾಕ್ತೀನಿ. ಓಕೆ ಸರ್.